ಫಾತಿಮತು ಝಹ್ರಾ ಅವರು ಹೇಳುತ್ತಾರೆ, ನಾನು ನನ್ನ ಅಪ್ಪಾಜಿ ಕಡೆ ಹೋಗಿದ್ದೆ. ಯಾರು? ಹುಜೂರ್ ಸಲ್ಲಂ ಕಡೆ ನಾನು ಹೋಗಿದ್ದ ನಂತರ ಅಪ್ಪಾಜಿಯವರು ಒಂದು ಮಾತು ಹೇಳಿದರು. ಆ ಮಾತು ಕೇಳಿದ ನಂತರ ನನಗೆ ಎಷ್ಟು ಖುಷಿ ಆಯಿತು. ಮತ್ತು ಇನ್ನೊಂದು ಮಾತು ಕೇಳಿದ ನಂತರ ನಾನು ಅಳಾಕ್ ಕುಂತಿದ್ದೆ. ಹಜರತ್ ಆಯಿಷಾ ಸಿದ್ದಿಕ ರದಿಯಲ್ಲಾಹು ತಆಲಾ ಅನ್ಹಾರು ಇದು ಎಲ್ಲ ವಿಚಿತ್ರವಾದ ವಸ್ತು ನೋಡಿದ್ರು. ನೋಡಿದ ನಂತರ ಹಜರತ್ಗೆ ಫಾತಿಮಾ ಕೇಳಿದ್ರು, ಐ ಫಾತಿಮಾ, ನಿಮ್ ಮೊದಲಿಗೆ ನಗಾ ಕುಂತಿದ್ಯಾ, ಆಮೇಲೆ ಅಳಾಕ್ ಕುಂತಿದ್ಯಾ, ಕಾರಣ ಏಕೆ ನೀನು ನಗೋದು ಮತ್ತು ಅಳೋದು ಏಕೆ ಅಳಾಕ್ ಕುಂತಿದ್ಯಾ, ನೀನು ಎದಕ್ಕೆ ನಗಾ ಕುಂತಿದ್ಯಾ ಅಂತ ಹಜರತ್ ಆಯಿಷಾರ್ ಕೇಳಿದ್ರು. ಅವಾಗ ಹಜರತ್ ಫಾತಿಮತು ಝಹ್ರಾ ಹೇಳಿದ್ರು, ಅಪ್ಪಾಜಿಯವರು ಹೇಳಿದ್ರು, ಐ ಫಾತಿಮಾ, ನಾನು ಜಾಸ್ತಿ ದಿನ ಇರಂಗಿಲ್ಲ, ನಾನು ನಿನಗೆ ಬಿಟ್ಟು ಹೋಗ್ತೀನಿ. ಐ ಫಾತಿಮಾ, ನಾನು ನಿನಗೆ ಬಿಟ್ಟು ಹೋಗ್ತೀನಿ ಅಂದರೆ ನನ್ನ ಸಾವು ಸಮೀಪ ಇದೆ, ನಾನು ಜಾಸ್ತಿ ದಿನ ಇರಂಗಿಲ್ಲ, ನಾನು ಪ್ರಪಂಚ ಬಿಟ್ಟು ಹೋಗ್ತೀನಿ. ಐ ಫಾತಿಮಾ. ನೋಡ್ರಿ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನೆಯಲ್ಲಿ ಬಂದಿದ ನಂತರ ಮಗಳಿಗೆ ಜಾಸ್ತಿ ನೋಡ್ತಿದ್ರು, ಮಗಳಿಗೆ ಪ್ರೀತಿ ಮಾಡ್ತಿದ್ರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನೆಯಲ್ಲಿ ಬಂದಿದ ನಂತರ ಹೇಗೆ ಮನೆ ಸಮೀಪ ಬರ್ತಿದ್ರು, ಹಜರತ್ ಫಾತಿಮಾ ಮೊದಲಿಗೆ ಓಡಿ ಬಂದು ಹುಜೂರ್ ಸಲ್ಲಂ ಕಡೆ ಓಡಿ ಹೋಗ್ತಿದ್ರು. ಅವರು ಹೋಗಿ ಮೇಲೆ ಕಡೆ ಕುಂದಿರ್ತಿದ್ರು. ಅವರು ಮೈ ಮುಟ್ಟೋದು, ತುಡಿವನ್ನು ಮುಟ್ಟೋದು, ಹೀಗೆ ಆಟ ಆಡೋದು ಫಾತಿಮಾ ಅವರು ಮಾಡ್ತಿದ್ರು. ಎಂತ ದೊಡ್ಡವಾದ ಪ್ರಶ್ನೆ ಮಾಡ್ತಿದ್ರು. ಹಜರತ್ ಫಾತಿಮಾ ಅವರು ಒಂದು ಸಾರಿ ಎಂತ ಪ್ರಶ್ನೆ ಮಾಡಿದ್ರು ಅಂದ್ರೆ, ಹುಜೂರ್ ಸಲ್ಲಂ ಬಂದಿದ್ದಾರೆ ಹೊರಗಿಂದ, ಬಂದ ನಂತರ ಇಲ್ಲಿ ತೊಡಿ ಮೇಲೆ ಕುಂತಿದ್ದ ನಂತರ ಹುಜೂರ್ ಸಲ್ಲಂಗೆ ಪ್ರಶ್ನೆ ಮಾಡಿದ್ರು, ಯಾ ರಸೂಲಲ್ಲಾ, ನಾನು ಅಲ್ಲಾ ರಬ್ಬುಲ್ ಇಜ್ಜತ್ಗೆ ಯಾವಾಗ ನೋಡ್ತೀನಿ ಯಾ ರಸೂಲಲ್ಲಾ, ನಾನು ಅಲ್ಲಾಹ್ನಿಗೆ ನೋಡ್ಬೇಕು. ನೋಡ್ರಿ, ಎಂತ ದೊಡ್ಡವಾದ ಪ್ರಶ್ನೆ ಮಾಡಿದ್ರು ಅವರು. ನಾನು ಅಲ್ಲಾಹ್ನಿಗೆ ನೋಡಬೇಕು ಯಾ ರಸೂಲಲ್ಲಾ. ಐ ಅಪ್ಪಾಜಿ, ನಾನು ಯಾವಾಗ ನೋಡ್ತೀನಿ ಅಲ್ಲಾಹ್ನಿಗೆ. ಐ ಫಾತಿಮಾ, ನೋಡ್ತೀಯಾ? ಐ ಫಾತಿಮಾ, ತಾಳ್ಮೆ ಮಾಡಿ ನೋಡ್ತೀಯಾ? ಇವತ್ತು ನಮ್ಮ ಮಕ್ಕಳು ನಮ್ಮ ಸಮೀಪ ಮುಂದೆ, ಅಪ್ಪಾಜಿ ನನಗೆ ನೋಡ್ರಿ ಹೊಸದ ಬಟ್ಟೆ ಕೊಡಿಸ್ಬೇಕು, ಅಪ್ಪಾಜಿ ನನಗೆ ಚಾಕ್ಲೇಟ್ ಕೊಡಿಸ್ಬೇಕು, ಅಪ್ಪಾಜಿ ನನಗೆ ಕುರ್ಕುರೆ ಕೊಡಿಸ್ಬೇಕು. ಫಾತಿಮಾ ಅವರು ಚಾಕ್ಲೇಟ್ ಕುರ್ಕುರೆ ಕೇಳಿಲ್ಲ, ಏನ್ ಕೇಳಿದ್ರು, ಅಪ್ಪಾಜಿ ನಾನು ಅಲ್ಲಾಹ್ನಿಗೆ ಯಾವಾಗ ನೋಡುತ್ತೇನೆ, ಇಡೀ ಪ್ರಪಂಚಕ್ಕೆ ಸೃಷ್ಟಿ ಮಾಡಿ ಪರಮಾತ್ಮಗೆ ನಾನು ಯಾವಾಗ ನೋಡ್ತೀನಿ ಅಪ್ಪಾಜಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಐ ಫಾತಿಮಾ ನೋಡ್ತೀಯಾ? ಐ ಫಾತಿಮಾ, ತಾಳಿ ಮಾಡಿ ನೋಡ್ತೀಯಾ? ಹೇಳಿದ ನಂತರ ಇನ್ನೊಂದು ಪ್ರಶ್ನೆ ಮಾಡಿದ್ರು ಅಪ್ಪಾಜಿ. ಹೇಳಿದ ನಂತರ ಹುಜೂರ್ ಸಲ್ಲಲ್ಲಾಹು ಹೇಳಿದ್ರು, ಐ ಫಾತಿಮಾ, ನೀ ಈ ರೀತಿ ಇದೆಯಾ? ಐ ಫಾತಿಮಾ, ನಾನು ಜಾಸ್ತಿ ದಿನ ಇರಂಗಿಲ್ಲ, ನಾನು ನಿನಗೆ ಬಿಟ್ಟು ಹೋಗ್ತೀನಿ. ಇದು ಹೇಳಿದ ನಂತರ ಹಜರತ್ ಫಾತಿಮಾರು ಅಳಾಕ್ ಶುರು ಮಾಡಿದ್ರು, ಅಳಾಕ್ ಕುಂತಿದ್ರು. ಫಸ್ಟ್ ಇನ್ನೊಂದು ಕಿವಿಯಲ್ಲಿ ಮತ್ತೆ ಇನ್ನೊಮ್ಮೆ ಹೇಳಿದ್ರು, ಐ ಫಾತಿಮಾ, ನಾನು ಹೋಗಿದ ನಂತರ ಸ್ವಲ್ಪ ದಿನ ಬಿಟ್ಟು ನೀನು ನನ್ನ ಕಡೆ ಬರ್ತೀಯಾ? ಸ್ವಲ್ಪ ದಿನ ಬಿಟ್ಟು ನೀನು ನನ್ನ ಕಡೆ ಬರ್ತೀಯಾ? ಇದು ಮಾತು ಕೇಳಿದ ನಂತರ ಹಜರತ್ ಫಾತಿಮಾ ಅವರು ನಗಾ ಕುಂತಿದ್ರು. ಅಪ್ಪಾಜಿಯವರು ಮುಂಚೆ ಹೋಗ್ತಾರ, ಬಹಳ ದುಃಖ ಆಯಿತು. ಅವ್ರು ಹೋಗಿದ ನಂತರ ಸ್ವಲ್ಪ ದಿನ ಬಿಟ್ಟು ನಾನು ಹೋಗ್ತೀನಿ ಅಪ್ಪಾಜಿ ಕಡೆ, ನನಗೆ ಬಹಳ ಖುಷಿ ಆಯಿತು. ಹಜರತ್ ಫಾತಿಮಾ ಅವರು ಯೋಚನೆ ಮಾಡಿ ಈ ರೀತಿ ಮಾತು ಹೇಳಿದ್ರು. ಹಜರತ್ ಫಾತಿಮತು ಝಹ್ರಾ ಅವರು ಸಾವು ಸಮೀಪ ಬಂದಿದ್ದ ನಂತರ ಹಜರತ್ ಫಾತಿಮತು ಝಹ್ರಾ ರದಿಯಲ್ಲಾಹು ತಆಲಾ ಅನ್ಹಾರು ಮನೆಯಲ್ಲಿದ್ದಾರೆ, ಬರೀ ಅಳಾಕ್ ಕುಂತಿದ್ರು. ಅಪ್ಪಾಜಿಯವರ ಮರಣ ಹೊಂದಿದ ನಂತರ ಅಪ್ಪಾಜಿಗೆ ನೆನಪ ಮಾಡಿ ಅಳಾಕ್ ಕುಂತಿದ್ರು. ಇಲ್ಲಿ ತನಕ ಯಾರ ರೀತಿ ಅಳತಿದ್ರು ಗೊತ್ತಾ? ಚೀರಾಡಿ ಅಳತಿದ್ರು ಫಾತಿಮಾ ಅವರು. ಅಪ್ಪಾಜಿ ಅಷ್ಟು ದುಃಖ ಇತ್ತು. 6 ತಿಂಗಳಾಯಿತು. ಎಷ್ಟು? 6 ತಿಂಗಳ. ಹಜರತ್ ಫಾತಿಮತು ಝಹ್ರಾ ಅವರು ತನ್ನ ತಂದೆಯರು ಮರಣ ಹೊಂದಿದ ನಂತರ 6 ತಿಂಗಳ ಬಿಟ್ಟು ಹಜರತ್ ಫಾತಿಮತು ಝಹ್ರಾ ಮರಣ ಹೊಂದಿದ್ರು. 6 ತಿಂಗಳಾಗಿದ್ದ ನಂತರ ಏನ್ ನೋಡ್ತಾರಂದ್ರೆ, ಹಜರತ್ ಫಾತಿಮತು ಝಹ್ರಾ ಅವರು ಮಲಗಿದ ನಂತರ ಕನಸಿನಲ್ಲಿ ತನ್ನ ತಂದೆಗೆ ನೋಡ್ತಾರಂತೆ. ತಂದೆಯರು ಒಂದು ವಸ್ತುಗೆ ಹುಡುಕಾಡ ಕುಂತಿದ್ರು, ಅಲ್ಲೆಲ್ಲೇ ವಸ್ತುಗೆ ಹುಡುಕಾಡ ಕುಂತಿದ್ರು. ಹಜರತ್ ಫಾತಿಮತು ಝಹ್ರಾ ಅವರು ತನ್ನ ತಂದೆಗೆ ನೋಡಿ ಹೇಳಿದ್ರು, ಅಪ್ಪಾಜಿ ಏನು ಹುಡುಕಾಡ ಕುಂತಿದ್ದೀರಾ? ಯಾರಿಗೆ ನೋಡಕ್ ಕುಂತಿದ್ದೀರಾ ಅಪ್ಪಾಜಿ? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಐ ನನ್ನ ಮಗಳು, ನಾನು ನಿನ್ಗೆ ಹುಡುಕಾಡ ಕುಂತಿದ್ಯಾ? ಐ ನನ್ನ ಮಗಳು, ನೀ ಎಲ್ಲಿ ಇದೆಯಾ? ಯಾವಾಗ ಬರ್ತೀಯಾ? ಅಪ್ಪಾಜಿ ನನಗೆ ಹೀಗೆ ಕರ್ಕೋರಿ ಅಪ್ಪಾಜಿ. ನೀವು ಯಾವಾಗಿಂದ ಬಿಟ್ಟು ಹೋಗಿದ್ರ ಅಪ್ಪಾಜಿ? ನನಗೆ ಹೊಟ್ಟೆ ಶಾಂತಿ ಇಲ್ಲ ಅಪ್ಪಾಜಿ, ನೀವು ಬಿಟ್ಟು ಹೋಗಿದ ನಂತರ. ಅಪ್ಪಾಜಿ ನನಗೆ ಹೀಗೆ ಕರ್ಕೋರಿ ಅಪ್ಪಾಜಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಹೀಗೆ ಬೇಡ ಐ ಫಾತಿಮಾ, ಇನ್ನೂ ಸಮಯ ಇದೆ, ನೀನು ನಾಳೆ ಬಾ ಐ ಫಾತಿಮಾ, ಬೆಳಗ್ಗೆ ನನ್ನ ಕಡೆ ನೀನು ಬರ್ತೀಯಾ? ಇದು ಹೇಳಿದ ನಂತರ ಹಜರತ್ ಫಾತಿಮತು ಝಹ್ರಾ ಅವರು ಮನೆಯಲ್ಲಿ ಅಳ್ಕೊಂತ ಕುಂತಿರೋರು, ಮನೆಯಲ್ಲಿ ಬರೀ ಅಪ್ಪನ ಚಿಂತೆಯಲ್ಲಿ ಕುಂತಿದ್ರು ಫಾತಿಮಾರು. ನೆಕ್ಸ್ಟ್ ದಿನ ಹಜರತ್ ಅಲಿಯವರು ಮನೆಯಲ್ಲಿ ಬಂದಿದ ನಂತರ ಬೆಳಗ್ಗೆ ಏನ್ ನೋಡ್ತಾರ? ಹಜರತ್ ಫಾತಿಮಾ ಅವರು ರೊಟ್ಟಿ ತಯಾರಿ ಮಾಡಕ್ ಕುಂತಿದಾರ, ಬಟ್ಟೆ ತೊಳಕ್ ಕುಂತಿದಾರ, ಎಲ್ಲ ಮನೆ ಸ್ವಚ್ಛತೆ ಮಾಡಕ್ ಕುಂತಿದಾರ. ಏಕೆಂದ್ರೆ ಕೊನೆ ದಿನ ಅವ್ರದ್ದು, ಲಾಸ್ಟ್ ದಿನ ಅವ್ರದ್ದು. ಹಜರತ್ ಅಲಿಯವರು ಬಂದು ಹೇಳಿದ್ರು, ಐ ಫಾತಿಮಾ, ಇಷ್ಟು ದಿನ ನೀ ಏನ್ ಕೆಲಸ ಮಾಡ್ತಿದ್ಲ? ಅಪ್ಪನ ಚಿಂತೆಯಲ್ಲಿ ಅಪ್ಪಾಜಿಯವರಿಗೆ ನೆನಪು ಮಾಡಿ ಅಳಾಕ್ ಕುಂತಿದ್ದೆ, ಇವತ್ತು ಏನಾಯ್ತು? ಯಾಕೆ ಇಷ್ಟೆಲ್ಲ ಕೆಲಸ ಮಾಡಕ್ ಕುಂತಿದ್ದೆ? ಮಾಡಿದ ಕಾರಣ ಏಕೆ? ಹಜರತ್ ಫಾತಿಮಾರು ಹೇಳಿದ್ರು, ಐ ಅಲಿ, ನಾನು ನಿನ್ನೆ ರಾತ್ರಿ ಈ ರೀತಿ ಕನಸು ನೋಡಿದ್ದೇನೆ. ನಾನು ಇವತ್ತಿನ ಡೇ ಏನಿದೆ, ಇವತ್ತಿನ ದಿನ ನನ್ನ ಕೊನೆಯ ದಿನ. ನಾನು ನಾಳೆ ಬೆಳಗ್ಗೆ ಏನಿದೆ ರಾತ್ರಿಗೆ ನಾನು ಅಲ್ಲಾಹನ ಬಾರಿಗೆ ಹೋಗುತ್ತೇನೆ. ಅಯ್ಯಲ್ಲಿ ನಾನು ರಾತ್ರಿಯಲ್ಲಿ ಇರಂಗಿಲ್ಲ, ಅಯ್ಯಲ್ಲಿ ನಾನು ನಿಮಗೆ ಬಿಟ್ಟು ಹೋಗ್ತೀನಿ. ಹಜರತ್ ಅಲಿ ಹೇಳಿದ್ರು, ಐ ಫಾತಿಮಾ, ನಿಮ್ಮ ತಂದೆ ನನ್ನ ಪ್ರವಾದಿಯವರು ಬಿಟ್ಟು ಏನೇ ಹೋಗಿದ್ದಾರೆ, ಅವ್ರದ್ದು ಇನ್ನುವರೆಗೆ ನಮ್ಮ ಹೃದಯದಿಂದ ದೂರ ಆಗಿಲ್ಲ. ನೀನು ಹೋಗಿದ್ರೆ ಮತ್ತು ನಾವು ಹೇಗೆ ತಡ್ಕೋಬೇಕು ಐ ಫಾತಿಮಾ? ನಾವು ಹೇಗಿರ್ಬೇಕು ಐ ಫಾತಿಮಾ? ಹಜರತ್ ಅಲಿಯವರು ಅಳದು ಹೇಳಕ್ ಕುಂತಿದ್ರು. ಮತ್ತು ಹಜರತ್ ಫಾತಿಮಾ ಹೇಳಿದ್ರೆ, ಐ ಅಲಿ, ನಾನು ಹೋಗೋ ಇವತ್ತಿನ ದಿನ ಲಾಸ್ಟ್ ಕೊನೆಯ ದಿನ ಅಲಿ, ಅದಕ್ಕೆ ನಾನು ರೊಟ್ಟಿ ತಯಾರು ಮಾಡಕ್ ಕುಂತೀನಿ. ಏಕೆಂದ್ರೆ ನಾನು ಹೋಗಿದ ನಂತರ ನನ್ನ ಮಕ್ಕಳಿಗೆ ಊಟ ಮಾಡಿಸೋರು ಯಾರು?
ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡೋರು ಅವ್ರಿಗೆ ಯಾರು? ಅದಕ್ಕೆ ನಾನು ಜಾಸ್ತಿ ರೊಟ್ಟಿ ಮಾಡಕ್ ಕುಂತಿದ್ದೀನಿ. ಆ ಎಲ್ಲಿ ನಾನು ಬಟ್ಟೆ ತೊಳ್ಯಾಕ್ ಕುಂತಿದ್ದೀನಿ, ಏಕೆಂದ್ರೆ ನಾನು ಹೋಗಿದ ನಂತರ ನನ್ನ ಮಕ್ಕಳಿನ ಬಟ್ಟೆ ತೊಳೆಯೋರು ಯಾರು? ಆ ಎಲ್ಲಿ ನಾನು ಮನೆ ಸ್ವಚ್ಛತೆ ಮಾಡಕ್ ಕುಂತಿದ್ದೀನಿ, ನಾನು ಹೋಗಿದ ನಂತರ ನನ್ನ ಮನೆಗೆ ಸ್ವಚ್ಛತೆ ಮಾಡೋರು ಯಾರು? ಎಲ್ಲಿ ಇದು ಎಲ್ಲ ಯೋಚನೆ ಮಾಡಿ ಹಜರತಿ ಅಲ್ಲಿಗೆ ಹೇಳಕ್ ಕುಂತಿದ್ರು ಫಾತಿಮಾ ಝಹ್ರಾ ಅವರು. ರಾತ್ರಿ ಸಮಯ ಆಯಿತು ನೋಡ್ರಿ, ನಮಾಜ್ ಬಿಡ್ತಿದ್ದಿಲ್ಲ, ನಮಾಜ್ ಮಾಡ್ತಿದ್ರು ಫಾತಿಮಾ ಝಹ್ರಾ ಅವರು. ಮಾಡೋ ಸಂದರ್ಭದಲ್ಲಿ ಹೇಗೆ ರಾತ್ರಿ ಆಯಿತು. ಆಗಿದ್ದ ನಂತರ ಜಳಕ ಗುಸೂಲ್ ಅವ್ರದ್ದು ಮೈದು. ಇವತ್ತು ಯಾರಾದ್ರೆ ಸತ್ತಿದ್ರೆ ಬ್ಯಾರ್ಯಾರು ಹೆಣ್ಮಕ್ಳು ಬಂದು ಆ ಹೆಣ್ಮಕ್ಳಿಗೆ ಏನು ಮಾಡಿ ಗುಸೂಲ್ ಮಾಡಿಸ್ತಾರ, ಜಳಕ ಮಾಡಿಸ್ತಾರ. ಬ್ಯಾರ್ಯಾರು ಬಂದು ಜಳಕ ಮಾಡಿಸ್ಬೇಕು. ಹಜರತೆ ಫಾತಿಮಾ ಅವರು ಸಾಯೋದು ಮುಂಚೆನೆ ಗುಸೂಲ್ ಮಾಡ್ಕೊಂಡಿದ್ದಾರೆ, ಜಳಕವನ್ನು ಮಾಡ್ಕೊಂಡಿದ್ದಾರೆ. ಒಳಗಡೆ ಹೋಗಿ ಗುಸೂಲ್ ಮಾಡ್ಕೊಂಡು ಬಂದು ಹಜರತೆ ಆಸ್ಮಾ ಅವ್ರ ಕಡೆ ಖಿದ್ಮತ್, ಹಜರತೆ ಆಸ್ಮಾ ಅವರು ಹಜರತೆ ಫಾತಿಮಾ ಝಹ್ರಾ ಕಡೆ ಇರ್ತಿದ್ರು, ಬರೀ ಅವ್ರ ಜೊತೆನೇ ಇರ್ತಿದ್ರು ಹಜರತೆ ಆಸ್ಮಾ ಅವರು. ಹಜರತೆ ಫಾತಿಮಾ ಝಹ್ರಾ ಅವರು ಹೊರಗಡೆ ಬಂದು ಆಸ್ಮಾರ್ ಹೇಳಿದ್ರು, ಆಸ್ಮಾ, ನಾನು ಸತ್ಯದ ನಂತರ ನನಗೆ ಗುಸೂಲ್ ಕೊಡೋದ ಅವಶ್ಯಕತೆ ಇಲ್ಲ, ನಾನು ಈಗಲೇ ಗುಸೂಲ್ ಮಾಡ್ಕೊಂಡು ಬಂದಿದ್ದೀನಿ, ನಾನು ಈಗೇ ಸ್ವಚ್ಛತೆ ಆಗಿ ಬಂದಿದ್ದೀನಿ. ಆಸ್ಮಾ, ನನಗೆ ಗುಸೂಲ್ ಕೊಡೋಕೆ ಹೋಗ್ಬೇಡ, ರಾತ್ರಿ ಸಮಯ ಇದೆ. ಎಲ್ಲರೂ ನೋಡಿದ್ರೆ ಅಳ ಕೂತಿದ್ದಾರೆ, ಎಲ್ಲರೂ ವಿಚಿತ್ರ ಇದ್ದಾರೆ. ಈಗ ಹಜರತ್ ಇಮಾಮಿ ಹಸನ್ ಹುಸೇನ್ ಅವರು ಆಟ ಆಡ್ಕೊಂತ ಹಜರತೆ ಫಾತಿಮಾ ಝಹ್ರಾ ಕಡೆ ಬಂದರು. ಬಂದಿದ ನಂತರ ಹಜರತೆ ಫಾತಿಮಾರು ಹೇಳಿದ್ರು, ಮಕ್ಕಳು ಹೋಗ್ರಿ, ಅಲ್ಲೇ ನಿಮ್ಮ ಅಜ್ಜಾರ ಸಮಾಧಿ ಕಡೆ ಹೋಗ್ರಿ, ನಿಮ್ಮ ಅಪ್ಪಾಜಿ ಕಡೆ ಹೋಗ್ರಿ, ನೀವು ನನ್ನ ಕಡೆ ಬರಬೇಡ್ರಿ. ಹಜರತೆ ಫಾತಿಮಾ ಝಹ್ರಾ ಅವರು ಅಜ್ಜನ ಸಮಾಧಿ ಕಡೆ ಹೋದರು. ಹೇಗೆ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ಬಾರ್ಗನಲ್ಲಿ ಅವ್ರ ಸಮಾಧಿ ಸಮೀಪ ಹೋಗಬೇಕಿತ್ತು. ಅಲ್ಲಿಂದ ಧ್ವನಿ ಬಂತು, ಹಸನ್ ಹುಸೇನ್, ಇಲ್ಲಿ ಎದಕ್ಕೆ ಬಂದಿದ್ದೀರಾ? ಮೊದಲಿಗೆ ನಿಮ್ಮ ತಾಯಿ ಕಡೆ ಹೋಗ್ರಿ. ನೀವು ಇವತ್ತಿನ ದಿನ ನಿಮ್ಮ ತಾಯಿ ಕೊನೆಯ ದಿನ, ನಾಳೆ ನಿಮ್ಮ ತಾಯಿ ನಿಮ್ಮ ಕಡೆ ಇರಂಗಿಲ್ಲ. ಹಜರತ್ ಇಮಾಮ್ ಹಸನ್ ಮತ್ತೆ ಓಡ್ಕೊಂಡ ಬಂದ್ರು. ಮಕ್ಕಳಿಗೆ ಮುಂಚೆನೂ ಗೊತ್ತಿದೆ ತಾಯಿ ಇರಂಗಿಲ್ಲ ಅನ್ನೋದು, ಆದ್ರೆ ಚಿಕ್ಕೋರಿದ್ದಾರೆ, ಸಣ್ಣವರಿದ್ದಾರೆ. ಹಜರತೆ ಫಾತಿಮಾ ಝಹ್ರಾ ಕೊನೆಯ ಸಮಯ ಇದೆ, ಸಾವು ಸಮೀಪ ಇದೆ, ಜಳಕ ಮಾಡ್ಕೊಂಡು ಬಂದಿದ್ದಾರೆ. ಹಜರತೆ ಆಸ್ಮಾಗೆ ಹೇಳಿದ್ರು, ಆಸ್ಮಾ, ನನ್ನ ಸಮಯ ಬಹಳ ಸಮೀಪ ಇದೆ. ಆಸ್ಮಾ, ನಾನು ಈ ಉಳಿದಿದ್ದು ಸಮಯದಲ್ಲಿ ನಾನು ಅಲ್ಲಾಹನ ಪ್ರಾರ್ಥನೆ ಮಾಡಬೇಕು, ಅಲ್ಲಾಹನ್ಗೆ ನೆನಪ ಮಾಡಬೇಕು, ಅಲ್ಲಾಹನ ಕಡೆ ದುವಾ ಮಾಡಬೇಕು. ನೋಡ್ರಿ, ಸಾವಿನ ಸಮೀಪನೇ ಹಜರತೆ ಫಾತಿಮಾ ಅವರು ನಮಾಜ್ ಬಿಟ್ಟಿಲ್ಲ, ಸಾವಿನ ಸಮೀಪ ಅಲ್ಲಾಹನ್ಗೆ ನೆನಪ ಮಾಡೋದು ಬಿಟ್ಟಿಲ್ಲ, ಅಲ್ಲಾಹನ ಕಡೆ ದುವಾ ಮಾಡೋದು ಬಿಟ್ಟಿಲ್ಲ. ಹಜರತೆ ಫಾತಿಮಾ ಅವರು ಸಾವು ಸಮೀಪದ ಸಾಯುರಿದ್ದಾರೆ ಅವರು. ಆದ್ರೆ ಏನೇ ಹೇಳಕೊಂತಿದ್ದಾರೆ ಆಸ್ಮಾಗೆ, ನಾನು ಒಳಗಡೆ ಹೋಗಿ ನಾನು ಅಲ್ಲಾಹನ ಕಡೆ ದುವಾ ಮಾಡ್ತಾ ಇರ್ತೀನಿ, ನೀವು ಹೊರಗಡೆ ನಿಂತು ಯಾರಿಗೆ ನನ್ನ ನಮಾಜ್ ಮಾಡೋ ಜಗದಲ್ಲಿ ಯಾರಿಗೆ ಕಳ್ಸಾಕ್ ಹೋಗ್ಬೇಡ, ಒಳಗಡೆ ನೀವು ಹೊರಗಡೆ ನಿಂದ್ರ ಆಸ್ಮಾ ಅಂತೂ ನಿಂದರ್ಸಿ. ಹಜರತೆ ಫಾತಿಮಾ ಒಳಗಡೆ ಬಂದು ಮುಸಲ್ಲ ಹಾಕೊಂಡು ನಮಾಜ್ ಮಾಡಕ್ ಕುಂತಿದ್ರು. ನಮಾಜ್ ಮಾಡಿದ್ರೆ ಸಜ್ದಾನಲ್ಲಿ ಹೋಗಿ ಏನ್ ದುವಾ ಮಾಡಕ್ ಕುಂತಿದ್ದಾರೆ, ಯಾ ಅಲ್ಲಾ, ನನ್ನ ಮಕ್ಕಳು ಚಿಕ್ಕವರಿದ್ದಾರೆ, ಯಾ ಅಲ್ಲಾ, ನನ್ನ ಅಲಿ ನನಗೆ ಜಾಸ್ತಿ ಪ್ರೀತಿ ಮಾಡ್ತಿದ್ರು, ಯಾ ಅಲ್ಲಾ, ಅವ್ರಿಗೆ ಶಕ್ತಿ ಕೊಡು, ಯಾ ಅಲ್ಲಾ, ತಾಳ್ಮೆ ಮಾಡಿದೋ ಅವ್ರಿಗೆ, ಯಾ ಅಲ್ಲಾ, ಕ್ಯಾಪಿಸಿಟಿ ಅವ್ರಿಗೆ ಶಕ್ತಿ ಕೊಡು, ಯಾ ಅಲ್ಲಾ, ಅಳದು ದುವಾ ಮಾಡಕ್ ಕುಂತಿದ್ರು. ಮತ್ತೆ ಹೇಳಿದ್ರು, ಯಾ ಅಲ್ಲಾ, ನನ್ನ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಮ್ಮತ್ತಿನ ಜನರಿನ ಪಾಪವನ್ನು ಕ್ಷಮೆ ಮಾಡು, ಯಾ ಅಲ್ಲಾ. ನೋಡ್ರಿ, ಸಾಯೋದು ಮುಂಚೆ ನಮ್ಗೆ ನೆನಪು ಮಾಡಕ್ ಕುಂತಿದ್ದಾರೆ ಫಾತಿಮಾ ಅವರು ಬೇನಮಾಜಿ ಅದಾರೆ, ಯಾ ಅಲ್ಲಾ, ಅವರು ಸರಿಯಾಗಿ ನಮಾಜ್ ಮಾಡಂಗಿಲ್ಲ, ಇಸ್ಲಾಮ ಧರ್ಮದಲ್ಲಿ ಸರಿಯಾಗಿ ಇರಂಗಿಲ್ಲ, ಯಾ ಅಲ್ಲಾ, ಅವ್ರಿಗೆ ಕ್ಷಮೆ ಮಾಡು, ಯಾ ಅಲ್ಲಾ. ಸಾವು ಸಮೀಪ ಇದೆ, ಸಜ್ದಾನಲ್ಲಿ ಹೋಗಿ ಅಳದು ದುವಾ ಮಾಡಕ್ ಕುಂತಿದ್ದಾರೆ. ಹಜರತೆ ಫಾತಿಮಾ ಅವ್ರದ್ದು ಅಳೋದು ಧ್ವನಿ ಕೇಳಿ ಹಜರತೆ ಆಸ್ಮಾ ಅವ್ರು ಏನೋ ಹೊರಗಡೆ ನಿಂತಿದ್ರು, ಅವರು ಒಳಗಡೆ ಬಂದು ಕಿವಿ ಹಚ್ಚಿ ಕೇಳಕ್ ಕುಂತಿದ್ರು, ಅವ್ರು ಏನ್ ದುವಾ ಮಾಡಕ್ ಕುಂತಿದ್ದಾರ. ಅದು ಎಲ್ಲ ದುವಾ ಕೇಳಿದ ನಂತರ ಹಜರತೆ ಆಸ್ಮಾ ಅವರು ಅಲ್ಲಿ ಅವರು ಅಳಕ್ ಶುರು ಮಾಡಿದ್ರು. ಸಾವು ಸಮೀಪದ ಎಂತದ್ದು ದುವಾ ಮಾಡಕ್ ಕುಂತಿದ್ದಾರೆ ಹಜರತೆ ಫಾತಿಮಾ ಅವರು, ಎಂತ ದುವಾ ಮಾಡಕ್ ಕುಂತಿದ್ದಾರೆ. ಹಜರತೆ ಆಸ್ಮಾ ಅವ್ರು ಹೇಗೆ ಅಳಕ್ ಕುಂತಿದ್ರು, ಹಜರತೆ ಫಾತಿಮಾ ಅವರು ಎದ್ದು ನಿಂತು ಏನ್ ಹೇಳಿದ್ರು, ಆಸ್ಮಾ, ನಾನ್ ನಿನ್ಗೆ ಹೊರಗಡೆ ನಿಂದರ ಅಂತ ನಾನು ಹೇಳಿದ್ಯಾ, ಏಕೆ ನಿನ್ನ ಹೊರಗಡೆ ನಿಂತಿಲ್ಲ, ಹೋಗು, ನೀನು ಹೊರಗಡೆ ಹೋಗು. ಹಜರತೆ ಆಸ್ಮಾರು ಹೊರಗಡೆ ಬಂದರು. ಹಜರತೆ ಫಾತಿಮಾ ಝಹ್ರಾ ಅವರು ಏನ್ ಹೇಳಿದ್ರು ಆಸ್ಮಾಗೆ, ಆಸ್ಮಾ, ನಾನು ಸತ್ತಿದ ನಂತರ ನೋಡ್ರಿ ಎಷ್ಟು ಒಳ್ಳೆಯವಾದ ಮಾತು ಹೇಳಿದ್ರು. ಇವತ್ತು ನೀವು ಏನಿದಾರ, ನಮ್ಮ ಅಕ್ಕ ತಂಗಿಯವರು ಏನು ಇದ್ದಾರೆ, ಎಲ್ಲರೂ ಒಂದೇ ಮಾತು ಹೇಳಬೇಕು ಸಾಯೋದು ಮುಂಚೆ. ಏನಂತ, ನಾವು ಸಾಯೋದು ಮುಂಚೆ ನಮ್ಮ ನಿಯತ್ ಇದೇ ಇರಬೇಕು. ಹಜರತೆ ಫಾತಿಮಾ ಅವರು ಸಾಯೋದು ಮುಂಚೆ ಏನ್ ಹೇಳಿದ್ರು ಆಸ್ಮಾಗೆ, ಆಸ್ಮಾ, ನನ್ನ ದೇಹ, ನನ್ನ ಮಯ್ಯತು, ನನ್ನ ಜನಾಜ ಏನಿದೆ ರಾತ್ರಿ ಸಮಯದಲ್ಲಿ ಎಬ್ಬಸಬೇಕು. ನನ್ನ ಜನಾಜ ಕಬ್ರಸ್ತಾನಿಗೆ ರಾತ್ರಿ ಸಮಯದಲ್ಲಿ ತಗೊಂಡು ಹೋಗ್ಬೇಕು, ಹಗಲಲ್ಲಿ ತಗೊಂಡು ಹೋಗಬಾರ್ದು. ಏಕೆಂದ್ರೆ ನನ್ನ ದೇಹದ ಬಟ್ಟೆ ನಾನು ಇವತ್ತಿಗಾಗಿ ಯಾರ ಜನರಿಗೆ ನಾನು ತೋರಿಸಿಲ್ಲ. ಆಸ್ಮಾ, ನಾನು ಸತ್ತಿದ ನಂತರ ನನ್ನ ಮೈ ಮೇಲೆ ಹಾಕೋದು ಕಫನ್ ಬಟ್ಟೆನ ಬೇರೆ ಜನರು ನೋಡಬಾರ್ದು. ರಾತ್ರಿಯಲ್ಲಿ ಎಲ್ಲರೂ ಜನರು ಮಲಗಿತಿರ್ತಾರ, ಅವ್ರು ನಿದ್ದೆಯಲ್ಲಿರ್ತಾರ, ನನ್ನ ಜನಾಜ ಅಂತದ್ದು ಕತ್ತಲದಲ್ಲಿ ಕಬ್ರಸ್ತಾನಲ್ಲಿ ಹೋಗಬೇಕು. ನೋಡ್ರಿ ಎಷ್ಟು ಪರ್ದ ಮಾಡ್ತಿದ್ರು ಫಾತಿಮಾ ಅವರು. ಇವತ್ತು ಮೈಯಾಗ ಬರ ಕುಂತಿದಾರ ಫಾತಿಮಾ ಅನ್ನೋರು, ಇವರು ಎಷ್ಟು ಪರ್ದ ಮಾಡಿದ್ರು. ಕುಂತಿದ್ರೆ ಬೇಪರ್ದ ಆಗಿ ಕುಂದಿರ್ತಾರೆ ಇವರು, ಮೈಯಾಗ ಫಾತಿಮಾ ಬರ್ತಾರೆ ಇವರು.
ಅವ್ರದ್ದು ಸಾಯೋದು ಮುಂಚೆ ಏನ್ ಹೇಳಿದ್ರು, ನಾನು ಇವತ್ತಿಗಾಗಿ ಬೇರೆ ಜನರಿಗೆ ನಾನು ನನ್ನ ಮುಖ ತೋರಿಸಿಲ್ಲ, ನನ್ನ ದೇಹದ ಬಟ್ಟೆ ತೋರಿಸಿಲ್ಲ ನಾನು. ಇದು ಜೀವಿತಿದ್ದಾಗರಿ ಮಾತಿದು. ಇಲ್ಲೇ ತನಕ ಹೇಳಿದ್ರು, ನಾನು ಸತ್ತಿದ ನಂತರ ನನ್ನ ಮೈಯತ್ ಮೇಲೆ ಹಾಕಿರುವ ಕಫನನ್ನ ಬಟ್ಟೆ ಪುರುಷರು ನೋಡಬಾರದು, ಬೇರೆ ಜನರು ನೋಡಬಾರದು. ಅಲ್ಲಾಹು ಅಕ್ಬರ್. ಇಲ್ಲಿ ತನಕ ದೊಡ್ಡವಾದ ಮಾತು ಹೇಳಿದ್ರು ಫಾತಿಮತ್ತು ಝಹರಾ ಅವರು. ಮತ್ತು ಹಜರತೆ ಅಲಿಯವ್ರಿಗೆ ಹೇಳಿದ್ರು, ಅಲಿ, ನನ್ನ ಜನಾಜೆಯಲ್ಲಿ ಬೇರೆ ಯಾರಿಗೆ ಜನರಿಗೆ ಕರೆಯಕ್ಕೆ ಹೋಗಬೇಡ ಅಲ್ಲಿ. ಹಜರತೆ ಅಲಿ ಹೇಳಿದ್ರು, ಅಯ್ ಫಾತಿಮಾ, ನೀನು ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿಯ ಮಗಳು ನೀನು. ನಿನ್ನ ಮಯ್ಯತ್ನಲ್ಲಿ ನಿನ್ನ ಜನಾಜನಲ್ಲಿ ಜನರಿಗೆ ಕರೆದಿಲ್ಲ ಅಂದ್ರೆ ಮತ್ತೆ ಹೇಗೆ ಐ ಫಾತಿಮಾ? ಹಜರತೆ ಫಾತಿಮಾ ಹೇಳಿದ್ರೆ, ಅಯ್ ಅಲಿ, ನಿಮ್ಗೆ ಬಿಟ್ಟು ನಾನು ಬೇರೆ ಯಾರು ಜನರಿಗೆ ಇವತ್ತಿಗಾಗಿ ನಾನು ಮುಖ ತೋರಿಸಿಲ್ಲ. ನಾನು ಸತ್ತಿದ ನಂತರ ನನ್ನ ಮುಖ ಬೇರೆ ಯಾರು ಜನರು ನೋಡಬಾರ್ದು. ಹಜರತೆ ಫಾತಿಮತ್ತು ಝಹರಾ ಅವರು ಹೇಳಕ್ ಕುಂತಿದ್ದಾರೆ ನೋಡ್ರಿ, ಸಾವಿನ ಮುಂಚೆ. ಇವತ್ತು ನಮ್ಮ ಹೆಣ್ಮಕ್ಳು ಎಲ್ಲಿದ್ದಾರೆ? ಅಲ್ಲಾಹು ಅಕ್ಬರ್. ನೀವು ನಿಯತ್ ಮಾಡ್ರಿ, ಈ ರೀತಿ ಹೇಳ್ರಿ, ಮನೆಯೊಳಗೆ ಯಾರು ಹಿರಿಯರದಾರ ಮಕ್ಕಳಿಗೆ ಹೇಳ್ರಿ, ನೋಡಪ್ಪ, ಇವತ್ತಿಲ್ಲ ಅಂದ್ರೆ ನಾನೇ ಬಿಟ್ಟು ಹೋಗಬೇಕು. ನಮ್ಮ ಅಕ್ಕೆ ತಂಗಿಯರು ತನ್ನ ಮಕ್ಕಳಿಗೆ, ತನ್ನ ಗಂಡನಿಗೆ ಇದು ಮಾತನ್ನು ಹೇಳಿರ್ಬೇಕು, ಇವತ್ತಿಲ್ಲ ಅಂದ್ರೆ ನಾಳೆ ನಾನು ಬಿಟ್ಟು ಹೋಗಕ್ಕೆ ನಾನು. ಆದ್ರೆ ನಾನು ಸತ್ತಿದ ನಂತರ ಫಾತಿಮತ್ತು ಝಹರಾ ಪ್ರಕಾರ ನನ್ನ ಜನಾಜ ಹೋಗ್ಬೇಕು ಕಬ್ರಸ್ತಾನಲ್ಲಿ. ಹಗಲಲ್ಲಿ ನನ್ನ ಜನಾಜ ತಗೊಂಡು ಹೋಗ್ಬೇಡ್ರಿ, ಸಾಯಂಕಾಲ ಕತ್ಲಾಗಿದ್ದ ನಂತರ ನನ್ನ ಜನಾಜ ತಗೊಂಡು ಹೋಗ್ರಿ. ಸಿಟಿ ಊರಾಗ ನಮ್ಮ ರೇಷನ್ನಲ್ಲಿನೇ, ತಾಯಿ ರೇಷನ್ನಲ್ಲಿನೇ ಅವರು ಮರಣ ಹೊಂದಿದ್ರು. ಬಾಳು ನಮಾಜ್ ಮಾಡ್ತಿದ್ರು, ಉಮ್ರಾಗಿ ಹೋಗಿ ಬಂದಿದ್ರು, ತಸ್ಬಿ ಓದ್ತಿದ್ರು. ಅಲ್ಲಾಹು ಅಕ್ಬರ್. ಅವರು ಸಾವಿನ ಮುಂಚೆ ನಾನು ಕೇಳಿದ್ಯಾ, ಅವರು ಬೆಡ್ನಲ್ಲಿದ್ದಾರೆ, ಸಕರಾತ್ನಲ್ಲಿ ಬೆಡ್ನಲ್ಲಿದ್ದಾರೆ. ಬರೀ ಬೆಡ್ನಲ್ಲಿ ಇದ್ದಿದ್ರೆ ಸಾವು ಸಮೀಪ ಇದೆ, ಕಲ್ಮಾ ಓದಾ ಕುಂತಿದ್ರು, ಲಾ ಇಲಾಹಾ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್. ಇನ್ನೂ ಸಾಯೋದು ಸಮೀಪ ಇದೆ ಅವ್ರದ್ದು. ಏನ್ ಓದಾ ಕುಂತಿದ್ರು? ಲಾ ಇಲಾಹಾ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್, ಲಾ ಇಲಾಹಾ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್. ಬರೀ ಇದನ್ನೇ ಹೇಳಕ್ ಕುಂತಿದ್ರು. ಯಾರು ಸಾಯೋದು ಮುಂಚೆ ಕಲ್ಮಾ ಓದಿ ಸತ್ರು ಅಂತ ಜನರಿಗೆ ಸ್ವರ್ಗ ಇದೆ. ಇವತ್ತು ನಾವೇ ಅದೇ ಮಾಡಬೇಕಾಗಿತ್ತು. ಅವ್ರದ್ದು ಜನಾಜ ಹಗಲಲ್ಲಿ ಎಬ್ಸಿಲ್ಲ, ಸಾಯಂಕಾಲ ಮಗ್ರಿಬ್ ನಮಾಜ್ ಆಗಿದ ನಂತರ ಆಮೇಲೆ ಜನಾಜ ಹೋಗಿ ದಫನ್ ಮಾಡಿ ಬಂದ್ರು. ಓದಿರುವ ಶಿಕ್ಷಣ ಇಟ್ಕೊಂಡ್ರು ಹೆಣ್ಣು ಮಕ್ಕಳು ಈ ರೀತಿ ನಿಯತಿನಿಂದ ಇರ್ತಾರ. ಯಾವತ್ತು ಹೋಗಿದ್ರೆ ಹೆಣ್ಣು ಮಕ್ಕಳ ಜನಾಜ ರಾತ್ರಿಯಲ್ಲಿ ಹೋಗೋದು ಪ್ರಯತ್ನ ಮಾಡಬೇಕು. ಹಗಲಲ್ಲಿ ಎಷ್ಟೋ ಜನರು ಇರ್ತಾರ, ನೋಡ್ತಿರ್ತಾರ. ಮತ್ತು ಎಷ್ಟೋ ಜನರು ನೋಡ್ರಿ, ಅಲ್ಲಾಹು ಅಕ್ಬರ್, ದೊಡ್ಡರ ಜನರು ಯಾರಾದ್ರೆ ಹೆಣ್ಣು ಮಕ್ಕಳು ಸತ್ತಿದ್ರಿ, ಇಡೀ ಊರಿನ ಪುರುಷರು ಬಂದು ಮುಖ ನೋಡಕ್ ಬರ್ತಾರ. ಅವ್ರಿಗೆ ಹೆಣ್ಣು ಮಕ್ಕಳಿಂದ ಮುಖ ನೋಡಕ್ ಬರ್ತಾರೆ. ಯಾರಾದ್ರೆ ನೋಡಬಾರದು, ಗೈರ್ ಮಹರಮರು ನೋಡಬಾರದು, ದೂರ ಆಗೋದು ಪ್ರಯತ್ನ ಮಾಡಬೇಕು. ಏಕೆಂದ್ರೆ ತನ್ನ ಮನೆಯವರಿಗೆ, ತನ್ನ ಕುಟುಂಬಗಳಿಗೆ ಬಿಟ್ಟು ಬೇರೆ ಯಾರಿಗೆ ಮುಖ ತೋರಿಸಂಗಿಲ್ಲ ಅವರು. ಇವತ್ತು ಎಷ್ಟು ದೂರ ಇರ್ತಾರ, ಅವರು ಬಂದು ಮುಖ ನೋಡಕ್ ಬಂದಿರ್ತಾರ. ಇಂಥ ಪರಿಸ್ಥಿತಿ ಇವತ್ತಿನ ಕಾಲದಲ್ಲಿ. ಹಜರತೆ ಫಾತಿಮರು ಏನು ಹೇಳಿದ್ರು, ನನ್ನ ಜನಾಜ ರಾತ್ರಿಯ ಸಮಯದಲ್ಲಿ ಹೋಗಬೇಕು, ನಾನು ರಾತ್ರಿ ಸಮಯದಲ್ಲಿ ಹೋಗಬೇಕು. ಹೇಗೆ ಇದು ಮಾತು ಹೇಳಿದ ನಂತರ ಹಜರತೆ ಫಾತಿಮಾ ಝಹರಾ ಅವರು ಒಳಗಡೆ ಅಳದು ದುವಾ ಮಾಡಕ್ ಕುಂತಿದ್ರು. ಮಾಡೋ ಸಂದರ್ಭ ಹಜರತೆ ಆಸ್ಮಾ ಅವರು ಕೇಳಿ ಅಳಕ್ ಶುರು ಮಾಡಿದ್ರು. ಹಜರತೆ ಫಾತಿಮಾ ಅವರು ಸಿಟ್ಟಿಂದ ಹೇಳಿದ್ರು, ಅಯ್ಯ ಆಸ್ಮಾ, ಹೊರಗಡೆ ಹೋಗಿ ನಿಂದಿರು, ಒಳಗಡೆ ಬರಕ್ ಹೋಗ್ಬೇಡ. ಇದೇ ಹಜರತೆ ಆಸ್ಮಾ ಅವರು ಹೇಗೆ ಹೊರಗಡೆ ಹೋಗಬೇಕಾಗಿತ್ತು. ಹೋಗಿದ ನಂತರ ಇಲ್ಲಿ ಹಜರತೆ ಫಾತಿಮಾ ಅವರು ಮತ್ತೆ ಅಳಕ್ ಶುರು ಮಾಡಿದ್ರು. ಅಳದು ದುವಾ ಮಾಡಕ್ ಕುಂತಿದ್ರು. ಹಜರತೆ ಆಸ್ಮಾ ಅವರು ಹೊರಗಡೆ ಏನ್ ನಿಂತಿದ್ರು, ಕಿವಿ ಹಚ್ಚಿ ಕೇಳ್ತಾರಂತೆ, ಧ್ವನಿ ಬರಾಕ್ ಕುಂತಿದ್ದಿಲ್ಲ. ಅಳೋದು ಧ್ವನಿ ಬಂದಾಯ್ತು. ಯಾ ಫಾತಿಮಾ, ಫಾತಿಮಾ ಬಿಂತೆ ಮೊಹಮ್ಮದ್, ಐ ಹುಜೂರ್ ಸಲ್ಲಲ್ಲಾಹು ಹಜರತೆ ಮುಹಮ್ಮದನ ಪ್ರೀತಿಯ ಮಗಳು, ಐ ಫಾತಿಮಾ, ಏನಾದ್ರೂ ಉತ್ತರ ಕೊಡ್ರಿ, ಐ ಫಾತಿಮಾ, ಉತ್ತರ ಕೊಡ್ರಿ, ಐ ಫಾತಿಮಾ. 3 ಸಾರಿ 4 ಸಾರಿ ಕರೆದಿದ್ರು ಹೊರಗಡೆ ನಿಂತವ್ರು. ಒಳಗಿಂದ ಏನ್ ಧ್ವನಿ ಬಂದಿಲ್ಲ. ಹಜರತೆ ಆಸ್ಮಾ ಅವರು ಹೇಗೆ ಒಳಗಡೆ ಬರಬೇಕಿತ್ತು. ಬಂದಿದ್ದ ನಂತರ ಹಜರತೆ ಫಾತಿಮಾ ಝಹರಾ ಅವರು ಸಜ್ದಾನಲ್ಲಿದ್ದಾರೆ, ದುವಾ ಮಾಡ್ಕೊಂತ ಸಜ್ದಾನಲ್ಲಿ ಹಾಗೆ ಹೋಗಿದ್ದಾರೆ. ಈಗೀಗ ಅವ್ರು ಸಜ್ದಾನ ಹೋಗಿರಬಹುದು, ನಮಾಜ್ ಮಾಡಕ್ ಕುಂತಿರಬಹುದು. ಹಜರತೆ ಆಸ್ಮಾ ಅವರು ಬಂದು ಹೇಗೆ ಮೈ ಮುಟ್ಟಬೇಕಾಗಿತ್ತು, ಮೈ ಎಲ್ಲ ತಣ್ಣಾಗಿದೆ, ಇಡೀ ದೇಹ ಎಲ್ಲ ಸೈಲೆಂಟ್ ಆಗಿದೆ, ಆತ್ಮ ಅಲ್ಲಾಹನ ಬಾರಲ್ಲಿ ಹೋಗಿದೆ. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಹಜರತೆ ಫಾತಿಮಾ ಝಹರಾ ಅವರು ನಮಾಜಿನ ಸಂದರ್ಭದಲ್ಲಿ ಸಾವು ಹೊಂದಿದ್ರು. ಇಂಥದ್ದು ಸಾವು ಹಜರತೆ ಫಾತಿಮಾ ಅವರಿಗೆ ಸಿಕ್ತು. ಸಾಯೋದು ಮುಂಚೆನೆ ಸಾವು ಅವರು ನಮಾಜ್ ಬಿಟ್ಟಿಲ್ಲ, ಸಾವಿನ ಮುಂಚೆ ನಮಾಜ್ ಬಿಟ್ಟಿಲ್ಲ, ಅಲ್ಲಾಹನ ಪ್ರಾರ್ಥನೆ ಬಿಟ್ಟಿಲ್ಲ. ಇಲ್ಲಿ ತನಕ ಒಂದು ರಿವಾಯತ್ನಲ್ಲಿ ಬಂದಿದೆ, ಇದು ಹೇಳಿದ ನಂತರ ರಾತ್ರಿ ಜನಾಜ ತಗೊಂಡು ಹೋಗುತ್ತಿತ್ತು. ಏಕೆಂದ್ರೆ ಮೊದಲೇನೋ ಗುಸಲಾಗಿದೆಯಲ್ಲ, ಈಗ ಕಂದವನ್ನು ದುಂಬ ಕೊಡೋದಕ್ಕೆ 4 ಮಂದಿ ಇರಬೇಕು ಜನರು. ಇವರು 3 ಮಂದಿ ಇದ್ದಾರ, ಹಜರತೆ ಅಲಿ ಮತ್ತು ಹಜರತೆ ಹಸನ್ ಮತ್ತು ಹುಸೇನ್. ಇನ್ನೊಬ್ರು ಯಾರಾದ್ರೆ ಬೇಕೇ ಬೇಕು. ಇಷ್ಟೇ ಸಂದರ್ಭದಲ್ಲಿ ಹಜರತೆ ಒಬ್ರು ಸಹಾಬಿ ರಸೂಲರು ಹಜರತೆ ಅಬೂ ಝರ್ ಗಫಾರಿ ರದಿಯಲ್ಲಾಹು ತಆಲಾ ಅನ್ನೋರು ಬಂದರು. ಹಜರತೆ ಅಬೂ ಝರ್ ಹೇಗೆ ಬರಬೇಕು, 4 ಮಂದಿ ಏನು ದುಂಬವನ್ನು ಕೊಟ್ಟು ಕಬ್ರಸ್ತಾನ್ಗೆ ತಗೊಂಡು ಹೋಗ್ತಾರೆ, ಮಶಾಣಿಗೆ. ಜನ್ನತುಲ್ ಬಕ್ಕಿ ಅಂತ ಹೇಳ್ತಾರೆ, ಜನ್ನತುಲ್ ಬಕ್ಕಿಗೆ ಕರ್ಕೊಂಡು ಹೊಂಟಿದ್ದಾರೆ ದೇಹವನ್ನು. ಯಾವ ರೀತಿ ಹಜರತೆ ಅಲಿ ಅವರು ಅಳ ಕುಂತಿದ್ದಾರೆ, ಹಜರತ್ ಇಮಾಮಿ ಹಸನ್ ಹುಸೇನ್ ಈ ರೀತಿ ಅಳ ಕುಂತಿದ್ದಾರೆ. ಒಂದು ನೀರಿನಿಂದ ಹೇಗೆ ನಾವು ಮೀನಾ ತೆಗ್ದಿದ ನಂತರ ಮೀನಾ ಯಾವ ರೀತಿ ಒದ್ದಾಡ್ತೈತಿ,
ಮೀನಾ ನೀರಿಂದ ತೆಗೆದ ನಂತರ ಅದೇ ರೀತಿ ತಾಯಿಯ ದುಃಖದಿಂದ ತಾಯಿಗೆ ಯೋಚನೆ ಮಾಡಿ ಹಜರತ್ ಇಮಾಮ್ ಹಸನ್ ಹುಸೇನ್ ಹಾಳ ಕುಂತಿದ್ರು. ಜನ್ನತುಲ್ ಬಕೀನಲ್ಲಿ ತಗೊಂಡು ಹೋದ್ರು. ಹೋಗಿದ ನಂತರ ಹಜರತ್ ಅಬೂ ಜರ್ ಗಫಾರಿ ಅವರು ಕಬರಿನ ಒಳಗೆ ಸಮಾಧಿ ಒಳಗೆ ಇಳಿದ ನಂತರ ಏನ್ ಹೇಳಿದ್ರು, ಆ ಸಮಾಧಿ ಜೊತೆ ಮಾತಾಡಕೊಂಡಿದ್ದಾರೆ. ಏನಂತ, ಅಯ್ಯ ಸಮಾಧಿ ನಿನಗೆ ಗೊತ್ತಿದೆ, ಅಯ್ಯ ಕಬ್ರ್ ನಿನಗೆ ಗೊತ್ತಿದೆ ಇವತ್ತು ನಾವು ಯಾರ್ದು ದೇಹ ತಗೊಂಡು ಬಂದಿದ್ದೇವೆ, ನಿನ್ಗೆ ಏನಾದ್ರೆ ನೆನಪಿದೆ? ಹಜರತ್ ಅಬೂ ಜರ್ ಹೇಳಿದ್ರು, ಇದು ದೇಹ ಅಂತ ಇಂಥ ದೇಹ ಅಲ್ಲ, ಇಡೀ ಪ್ರಪಂಚಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಟಿರುವ ಫಾತಿಮತು ಝಹ್ರಾದ ದೇಹ. ಇಡೀ ಸ್ವರ್ಗನಲ್ಲಿ ಏನಿದೆ ಎಲ್ಲ ಹೆಣ್ಣು ಮಕ್ಕಳನ್ನ ಸರ್ದಾರ್ ಆಗಿರುವ ಫಾತಿಮತು ಝಹ್ರಾ ದೇಹವನ್ನು ತಂದಿದ್ದೇವೆ. ಹಜರತೆ ಅಲಿ ಅವ್ರದ್ದು ಹೆಂತಿನ ದೇಹ ನಾವು ತಂದಿದ್ದೇವೆ. ಹಜರತೆ ಇಮಾಮಿ ಹಸನ್ ಹುಸೇನಿನ ತಾಯಿಯ ದೇಹ ತಂದಿದ್ದೇವೆ. ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿಯ ಮಗಳಿನ ನಾವು ದೇಹ ತಗೊಂಡು ಬಂದಿದ್ದೀವಿ, ನಿಮ್ಗೆ ಗೊತ್ತಿದೆ ಅಂತೂ ಸಮಾಧಿಗೆ ಪ್ರಶ್ನೆ ಮಾಡಕ್ ಕುಂತಿದ್ದಾರೆ. ಸಮಾಧಿ ಒಳಗಿಂದ ಏನ್ ಧ್ವನಿ ಬಂತು, ಅಯ್ಯ ಅಬೂ ಜರ್ ಇಲ್ಲಿ ಯಾರ್ದು ಮಗಳು, ಯಾರಿಂದ ಬಂದಿದ್ದಾಳ, ಇಂಥದ್ದು ರಿಲೇಷನ್ ಏನು, ಕುಟುಂಬ ಏನು, ಎಷ್ಟು ಶ್ರೀಮಂತರ ಅದೇ ಹೇಳಕ್ ಹೋಗ್ಬೇಡ, ನಾನು ಯಾರ್ದು ಮನಿ ನೋಡಂಗಿಲ್ಲ, ನನ್ನ ಒಳಗೆ ಹೇಳಿದರೆ ಏನ್ ಹೇಳು, ಇವರು ಎಷ್ಟು ನಮಾಜ್ ಮಾಡಿ ಬಂದಿದ್ದಾರ, ಎಷ್ಟು ರೋಜಾ ಇಟ್ಟು ಬಂದಿದ್ದಾರ, ಎಷ್ಟು ಅಲ್ಲಾಹ್ನಿಗೆ ಭಯ ಪಡ್ಕೊಂಡು ಜೀವನ ಮಾಡಿ ಬಂದಿದ್ದಾರ, ಈ ಹೇಳು ಅಬೂ ಜರ್ ಅಂತ ಧ್ವನಿ ಬಂತು ಕಬರಿನಿಂದ. ಇವತ್ತು ಬಹಳಷ್ಟು ಹೆಣ್ಮಕ್ಳು ಏನ್ ಮಾಡ್ತಾರ, ಜನರು ಏನ್ ಮಾಡ್ತಿರ್ತಾರ, ನಮ್ಮ ಅಪ್ಪಾಜಿ PM ಅದಾರ, ನಮ್ಮ ಅಪ್ಪಾಜಿ MLA ಅದಾರ, ನಮ್ಮ ಅಪ್ಪಾಜಿ ದೊಡ್ಡ ಅಧ್ಯಕ್ಷರದಾರ, ನಮ್ಮ ಅಪ್ಪಾಜಿ ಇಂಥ ದೊಡ್ಡವಾದ ಸಂಪತ್ತಿದೆ, ಅವ್ರದ್ದು ನಾನು ಒಬ್ಬನೇ ಮಗ, ಅವ್ರದ್ದು ನಾವು ಒಬ್ಬನೇ ಮಗಳು, ನನ್ಗೆ ನನಗೆ ಸಾಕಿದಾರ ಅವರು, ನಮ್ಮ ಅಪ್ಪಾಜಿ ಹಿಂಗ್ ಕೈ ಮಾಡಿದ್ರೆ ಇದೇ ಹೊಳ ಹಿಡಿತಾರ, ಇದೇ ಗಾಡಿ ತಗೊಂತಾರ ನಮ್ಮ ಅಪ್ಪಾಜಿ, ಅಂತ ಸಂಪತ್ತು ನಮ್ಮ ಅಪ್ಪಾಜಿದಿದೆ, ಅದರ ಮೇಲೆ ಹೆಮ್ಮೆ ಮಾಡ್ತಿರ್ತಾರ. ಅದು ಹೆಮ್ಮೆ ನಿಮ್ಮ ಪ್ರಪಂಚದಲ್ಲಿರಬಹುದು, ಸತ್ತಿದ ನಂತರ ಅದು ಹೆಮ್ಮೆ ನಡೆಯೋದಿಲ್ಲ. ಅಲ್ಲಿ ಏನ್ ಬೇಕು ಕಬರಿನ ಒಳಗೆ, ನಿಮ್ಮ ನಮಾಜು, ನಿಮ್ಮ ರೋಜಾ, ನೀವು ಮಾಡಿರೋ ಪ್ರಾರ್ಥನೆಗಳು ಕಬರ್ ಅದಕ್ಕೆ ಹೇಳ್ತೈತಿ. ನಿಮ್ಮ ಮಣ್ಣು ನೀವು ಮುಚ್ಚಿ ಏನು ಮಲಗ್ತಿರಲ್ಲ ಕಬ್ರಸ್ಥಾನಲ್ಲಿ ಹೋಗಿ ಸತ್ತಿದ ನಂತರ ಆ ಮನೆಗೆ ನಮಾಜ್ ಬೇಕು, ಸಂಪತ್ತು ಇಲ್ಲ, ಆ ಮನೆಗೆ ರೋಜಾ ಬೇಕು, ಪ್ರಪಂಚದು ಸುಖ ಅಲ್ಲ, ಆ ಮನೆಗೆ ಕತ್ಲ ಇದ್ದುದು ಮನೆಗೆ ಬೆಳಕು ಬೇಕು, ಆ ಬೆಳಕು ನಮಗೆ ಒಳ್ಳೆವಾದ ಕೆಲಸದಿಂದ ಸಿಗ್ತೈತಿ, ಪುಣ್ಯದ ಕೆಲಸದಿಂದ ಸಿಗ್ತೈತಿ. ಈ ಉತ್ತರ ಫಾತಿಮತು ಝಹ್ರಾಗಾಗಿ ಬಂದಿಲ್ಲ, ಏಕೆಂದ್ರೆ ಹುಜೂರ್ ಸಲ್ಲಲ್ಲಾಹು ಮುಂಚೆ ಹೇಳಿದ್ದಾರೆ, ನನ್ನ ಮಗಳು ಸ್ವರ್ಗದಲ್ಲಿ ಎಲ್ಲಾ ಹೆಣ್ಣು ಮಕ್ಕಳ ಸರ್ದಾರ್ ಆಗಿದ್ದಾಳೆ ನನ್ನ ಮಗಳು. ಫಾತಿಮತು ಝಹ್ರಾಗಾಗಿ ಇದು ಉತ್ತರ ಬಂದಿಲ್ಲ. ಇವತ್ತಿನ ಪ್ರಪಂಚದಲ್ಲಿ ಏನು ಹೆಣ್ಣು ಮಕ್ಕಳಿದ್ದಾರೆ ಆ ಹೆಣ್ಣು ಮಕ್ಕಳಿಗಾಗಿ ಇದು ಉತ್ತರ ಬಂದಿದೆ. ಅಲ್ಲಿ ಹೋಗೋದು ಮುಂಚೆ ನೀವು ತಯಾರಿ ಮಾಡ್ಕೊರಿ. ಅಲ್ಲಿ ಕಬ್ರಿನ ಹೋಗಿದ್ದ ನಂತರ ನಮ್ಮ ಅಪ್ಪಾಜಿ ಕಾರ್ನಲ್ಲಿ ಅಡ್ಡಾಡ್ತಿದ್ರು, ನಮ್ಮ ಅಪ್ಪಾಜಿ ಅಧ್ಯಕ್ಷರಿದ್ರು, ನಮ್ಮ ಅಪ್ಪಾಜಿ MLA ಇದ್ರು, ನಮ್ಮ ಅಪ್ಪಾಜಿ CM ಇದ್ರು. ನಿಮ್ಮ ಅಪ್ಪಾಜಿ ಪ್ರಪಂಚಕ್ಕಾಗಿ ಇದಿರಬಹುದು, ಕಬ್ರಿಗಾಗಿ ನಿಮ್ಮ ಅಪ್ಪಾಜಿ MLA ಆಗಿಲ್ಲ, ಕಬ್ರಿಗಾಗಿ ನಿಮ್ಮ ಅಪ್ಪಾಜಿ ಅಧ್ಯಕ್ಷರಾಗಿಲ್ಲ, ಆ ಮಣ್ಣಿಗಾಗಿ ನಿಮ್ಮ ಅಪ್ಪಾಜಿಯರು ದೊಡ್ಡ ಆಫೀಸರ್ ಆಗಿಲ್ಲ, ಪ್ರಪಂಚಕ್ಕಾಗಿ ಇರಬಹುದು. ಈ ಕಬ್ರಿಗಾಗಿ ಏನಾಗಬೇಕು, ಅಲ್ಲಾಹನ ನೇಕ ಭಕ್ತಿ ಆಗು, ಅಲ್ಲಾಹನ ನೇಕ ಭಕ್ತ ಆಗಿ ಹೋಗಲ್ಲಿ ಕಬ್ರಿನ ಒಳಗೆ. ಅದೇ ನಡೆಯೋದು ಕಬ್ರಿನಲ್ಲಿ. ಅಲ್ಲಿ ಹೋಗಿ ಅಂತದ್ದು ಮಣ್ಣೊಳಗೆ ಮುಚ್ಚಿ ಬರ್ತಾರ. ಇದು ಹೇಳಿದಿರ್ತಾರ. ಹಜರತ್ ಫಾತಿಮತು ಝಹ್ರಾ ಅವರಿಗೆ ದಫನ್ ಮಾಡಿ ಎಲ್ಲರೂ ಹೊಳ್ಳಿ ಬಂದರು. ಹಜರತ್ ಫಾತಿಮತು ಝಹ್ರಾನ ಸಾವು ಈ ರೀತಿ ಆಯಿತು ನೋಡಿ. ಸಾವಿನ ಮುಂಚೆ ಇವತ್ತು ನಮಗೆ ತಿಳಿ ಬಂದಂದ್ರೆ ಹಜರತ್ ಫಾತಿಮತು ಝಹ್ರಾ ರದಿಯಲ್ಲಾಹು ತಆಲಾ ಅನ್ಹಾರು ಇಡೀ ಜೀವನ ಅಲ್ಲಾಹನ ಸಂತೋಷದಿಂದ ಜೀವನ ಮಾಡಿದ್ರು. ಯಾವುದೇ ಕಷ್ಟ ಬಂದಿರ ತಾಳ್ಮೆ ಮಾಡಿದ್ರು. ಜೀವನದಲ್ಲಿ ಯಾವುದೇ ತರಹದ್ದು ನಮಾಜನ್ನು ಬಿಟ್ಟಿಲ್ಲ, ಪ್ರಾರ್ಥನೆಯನ್ನು ಬಿಟ್ಟಿಲ್ಲ, ಬರೀ ನಮಾಜ್ ಮಾಡ್ತಿದ್ರು.